ಮೊದಲನೇದಾಗಿ ಇಲ್ಲಿಗೆ ಬರೋದಕ್ಕೆ ಮೂಲ ಕಾರಣ ರವಿಯವರು. ರವಿಯವರು ಸುಮಾರು 8-10 ವರ್ಷದಿಂದ ಸ್ನೇಹಿತರು. ಹಿಂದೆ ಒಂದು ಕ್ರೇಜಿ ಬಾಯ್ ಅನ್ನೋ ಮೂವಿ ಮಾಡಿದರು. ಅವ್ರು ನನ್ನ ಸ್ನೇಹಿತನ ಮಗಂದು ಫಿಲ್ಮ್ ಅದು. ಅಲ್ಲಿಂದ ಪರಿಚಯ ಆದ ನಂತರ ಈ ಥರ ಶೇಷ ಮೂವಿ ಮಾಡಿದ್ದೀವಿ ಸರ್, ಉಮೇಶ್ ಗೌಡ್ರು ನಿಮ್ಮನ್ನು ಭೇಟಿ ಆಗಬೇಕು ಅಂತ ಕಚೇರಿ ಕಳಿಸಿದ್ರು. ನಂತರದಲ್ಲಿ ಉಮೇಶ್ ಗೌಡ್ರು ಪರಿಚಯ ಆಯಿತು. ಆವತ್ತಿನ ದಿನ ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಸಿನಿಮಾ ಕಾರ್ಯಕ್ರಮಗಳಿಗೆ ಹೋಗೋದು ತುಂಬ ಕಡಿಮೆ. ತುಂಬ ಆತ್ಮೀಯರಿದ್ದರೆ ಮಾತ್ರ ಹೋಗಿರ್ತೀನಿ, ಇಲ್ಲ ಸಂದರ್ಭದಲ್ಲಿ ಹೋಗೋಕ್ಕಾಗೋದಿಲ್ಲ, ಬಿಜಿ ಶೆಡ್ಯೂಲ್ ಕೆಲಸಗಳು. ಉಮೇಶ್ ಗೌಡ್ರನ್ನ ಕೇಳಿದೆ ಏನು ಚಿತ್ರ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಒಂದು ಸರ್ಕಾರಿ ಶಾಲೆಗೆ ಪರ್ಯಾಯ ಪ್ರೈವೇಟ್ ಸ್ಕೂಲ್ ಇದೆ, ಒಂದು ಆಸ್ಪತ್ರೆಗೆ ಪರ್ಯಾಯ ಪ್ರೈವೇಟ್ ಹಾಸ್ಪಿಟಲ್ ಇದೆ, ಬಟ್ ಪೊಲೀಸ್ ಸಿಸ್ಟಮ್ಗೆ ಪರ್ಯಾಯ ಏನಿದೆ, ಅಕಸ್ಮಾತ್ ಸಿಸ್ಟಮ್ ಏನಾದರೂ ಕೆಟ್ಟೋದ್ರೆ ಏನಾದರೂ ಆದರೆ ಅನ್ನೋ ಒಂದು ಸಂದರ್ಭ ಇತ್ತು. ಸೊ ನಮ್ಮದು ಪೊಲೀಸ್ ಇಲಾಖೆ ಇರೋದ್ರಿಂದ ಯಾಕೆ ಹೋಗ್ಬಾರ್ದು ಈಗ ಕಾರ್ಯಕ್ರಮಕ್ಕೆ ಅನ್ನೋ ಒಂದು ಮುಖ್ಯವಾಗಿ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಮೊದಲನೇದಾಗಿ ಹೇಳ್ಬೇಕಂದ್ರೆ, ಒಂದು ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬರಬೇಕು ಅಂತಂದರೆ ನಿರ್ದೇಶಕನ ಕನಸನ್ನು ಈಡೇರಿಸಬೇಕು. ಅವ್ರು ಹೇಗೆ ಕನಸು ಕಾಣ್ತಾರೆ ಅದನ್ನು ಹೊರತರಬೇಕು ಅಂತಂದರೆ ನಿರ್ಮಾಪಕನ ಶ್ರಮ ಇದ್ದೇ ಇರುತ್ತೆ. ಒಂದು ಸಿನಿಮಾ ತೆಗಿಬೇಕು ಅಂತಂದ್ರೆ ಅದು ಒಂದು ದಿನ ಅಥವಾ 2 ದಿನ, ಒಂದು ವರ್ಷ ಆಗೋದಿಲ್ಲ, ಸುಮಾರು ವರ್ಷಗಳ ಕಾಲ ತೊಗೊಂಡಿರುತ್ತೆ. ಅದನ್ನೆಲ್ಲ ಶ್ರಮ ಕಷ್ಟನ ನಿರ್ವಹಿಸಿರುವಂಥದ್ದು ನಿರ್ಮಾಪಕರು. ಮೊದಲನೇದಾಗಿ ಅವರಿಗೆ ಈ ಸಿನಿಮಾದಿಂದ ತುಂಬ ಒಳಿತಾಗಲಿ. ಈ ಸಿನಿಮಾ 100 ದಿನಗಳಲ್ಲ, ಇನ್ನು ಸುಮಾರು ದಿನಗಳ ಕಾಲ ಓಡಲಿ ಅನ್ನೋದು ನಮ್ಮ ಆಶಯ. ಈ ಸಂದರ್ಭದಲ್ಲಿ ಕನ್ನಡ ಜನತೆಗೆ ಹೇಳೋದೇನಂತಂದರೆ, ಕನ್ನಡದ ಜನತೆ ನಮ್ಮ ಚಿತ್ರ ಜೊತೆಗೆ ಎಲ್ಲ ಭಾಷೆಗಳನ್ನು ಪ್ರೀತಿಸ್ತೀವಿ, ಗೌರವಿಸ್ತೀವಿ, ನೋಡುತ್ತೀವಿ, ಬೆಳೆಸ್ತೀವಿ. ಬಟ್ ಬೇರೆ ಭಾಷೆಯವರು ನಮ್ಮ ಕನ್ನಡ ಭಾಷೆನ ಬೆಳೆಸೋದಿಲ್ಲ. ಹಾಗಾಗಿ ನಾವು ಹೆಚ್ಚಿನ ಹೊತ್ತು ನಮ್ಮ ಕನ್ನಡ ಸಿನಿಮಾಗಳಿಗೆ ಕೊಡಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ ಎಲ್ಲ ನನ್ನ ಕರ್ನಾಟಕ ಜನತೆಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾನು ಉತ್ತರ ಕರ್ನಾಟಕದವನು, ಬಳ್ಳಾರಿ ಜಿಲ್ಲೆ ಕಂಪ್ಲಿಯವ್ರು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿನಿಮಾ ಬಂದಾಗ ನಾವು ಸಣ್ಣವರಿದ್ದಾಗ ನೋಡಬೇಕಾದ್ರೆ ಹೆಂಗಿತ್ತಂದ್ರೆ, ಒಂದು ಸಿನಿಮಾ ಬಂತು ಅಂದರೆ ಆ ಒಂದು ಥಿಯೇಟ್ರಿನ ಸುತ್ತಮುತ್ತ ವ್ಯಾಪ್ತಿಯಲ್ಲಿರುವಂಥ ಎಷ್ಟು ಹಳ್ಳಿಗಳು ಇದಾವೋ ಟ್ರ್ಯಾಕ್ಟರ್ಗಳು ಕಟ್ಕೊಂಬರ್ತಾಯಿದ್ರು. ಆಗ ಈ ತವರಿಗೆ ಬಾತಂಗಿ ಇಂಥ ಸಿನಿಮಾಗಳು ಬಂದಾಗ ವರ್ಷಗಟ್ಟಲೆ ಓಡಿದ ಉದಾಹರಣೆ ನಮ್ಮ ಉತ್ತರ ಕರ್ನಾಟಕದಲ್ಲಿದೆ. ಯಾಕಂದರೆ ನಾವು ಕಲಾವಿದರನ್ನು ಎಷ್ಟು ಗೌರವಿಸ್ತೀವೋ ಸಿನಿಮಾನು ಅದಕ್ಕಿಂತ ಹೆಚ್ಚಾಗಿ ಗೌರವಿಸ್ತಿದ್ದೀವಿ. ಯಾಕಂದರೆ ಇವತ್ತು ಸಿನಿಮಾಗಳು ಅತಿ ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದ ಅಭಿಮಾನಿಗಳಿಂದಲೇ ಹೆಚ್ಚಾಗಿ ಓಡ್ತಾ ಇದೆ. ನಾನು ನನ್ನ ಉತ್ತರ ಕರ್ನಾಟಕದ ಜನತೆ ಕೂಡ ಹೇಳ್ತೀನಿ, ಯಾಕಂದರೆ ಈ ಸಿನಿಮಾ ಮಾಡಬೇಕಂದ್ರೆ ತುಂಬ ಶ್ರಮ ಇದೆ, ಹಿರಿಯ ಕಲಾವಿದರಿದ್ದಾರೆ. ಇವತ್ತು ಪೊಲೀಸ್ ಪಾರ್ಟಲ್ಲಿ ಶ್ರೀಧರ್ ಸರ್ನ ನಾವು ಹಿಂದೆ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾದಲ್ಲಿ ರಣವಿಕ್ರಮ ಇರ್ಬೋದು, ಆ ಸಿನಿಮಾದಲ್ಲಿ ಅವ್ರನ್ನ ಇವತ್ತಿಗೂ ಕಣ್ಣಲ್ಲಿ ಹಾಗೆ ಆ ಪೊಲೀಸ್ ಪಾತ್ರ ಆಗಿದೆ. ನಾವು ಈ ಡಿಪಾರ್ಟ್ಮೆಂಟಲ್ಲಿದ್ದು ನಮಗೆ ಇರಿಸೋದಿಲ್ಲ, ಬಟ್ ಅವ್ರು ನೋಡಿದ್ರೆ ನಮಗೆ ಇನ್ನೊಂದು ರೀತಿ ಇನ್ಸ್ಪಿರೇಷನ್ ಅದು. ಆಮೇಲೆ ಅದೇ ರೀತಿ ನಮ್ಮ ಪ್ರಮೋದ್ ಶೆಟ್ಟಿ ಅವರು ಎಲ್ಲ ಥರದ ರ್ಯಾಂಕ್ ವೈಸ್ ನಮ್ಮಲ್ಲಿ ಏನಿದೆ ಅದು ಎಲ್ಲ ರ್ಯಾಂಕ್ ಪಾತ್ರನೂ ಅವ್ರು ಮಾಡಿಬಿಟ್ಟಿದ್ದಾರೆ. ಅದು ಒಂದು ಖುಷಿ ಇದೆ. ಇಂಥ ಕಲಾವಿದರು ಈಗ ಏನಾಗಿದೆ, ಕನ್ನಡದಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ, ಯಾರು ನೋಡದೇ ಇರೋ ಜನಗಳು ಹೇಳ್ತೀವಿ. ಆದರೆ ಕನ್ನಡದಲ್ಲಿ ತುಂಬ ಒಳ್ಳೆಯ ಸಿನಿಮಾಗಳು ಬರ್ತಾ ಇದೆ. ಅದನ್ನು ನಾವು ನೋಡಿ ಪ್ರೋತ್ಸಾಹಿಸಬೇಕು. ನಾನು ಹೇಳೋದು, ಈಗ ನೋಡಿ ಚಿತ್ರಮಂದಿರಗಳು ಈಗಾಗಲೇ ಅವಸಾನದ ಅಂಚಿನಲ್ಲಿ ಹೋಗಿಬಿಟ್ಟಿದೆ. ಇವತ್ತು ನಮ್ಮೂರಲ್ಲಿ 5-6 ಥಿಯೇಟ್ರ್ ಇದ್ರೆ ಈಗಾಗಲೇ ಒಂದು ಥಿಯೇಟ್ರಿಗೆ ಬಂದು ನಿಂತ್ಕೊಂಡಿದೆ. ಪಾಪ ಇವತ್ತು ಅವರು ಹೊಟ್ಟೆ ಮೇಲೆ ನಾವೆಲ್ಲ ಒಂದು ರೀತಿ ಕಲ್ಲಾಗ್ತಿದ್ವಿ ಅನ್ನೋ ಭಾವನೆ ಬರ್ತಾ ಇದೆ. ನಾವು ಆಲ್ಮೋಸ್ಟ್ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಗಳಲ್ಲಿ ನೋಡೋಣ, ನಂತರ OTT ಇದೆ, ಈಗೆಲ್ಲ ಮೊಬೈಲ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಅದು ನಂತರದಲ್ಲಿ ನೋಡೋಣ. ಬಟ್ ಚಿತ್ರಮಂದಿರದಲ್ಲಿ ನೋಡಿದಂಥ ಅನುಭವ, ಒಂದು ಎಕ್ಸ್ಪೀರಿಯೆನ್ಸು ಮತ್ತು ಅಲ್ಲಿನ ಆನಂದ ಮತ್ತು ಈ OTTಲಿ ಸಿಗೋಲ್ಲ. OTT ಅಂದರೆ ಏನು ನೋಡ್ತೀವಿ, ನಾವು ಮೊಬೈಲ್ ಇಟ್ಕೊಂಡಿಲ್ಲ ಸಿಂಗಲ್ ಇದ್ದಾಗ ನೋಡ್ತೀವಿ. ಆದರೆ ಜನಗಳು ಸಿಳ್ಳೆ, ಆ ಚಪ್ಪಾಳೆ, ನಾವು ಅವ್ರು ಮಾಡಿರೋಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಟು ನೋಡೋವಂಥದ್ದು ಇದೆಯಲ್ಲ, ಅದ್ರ ಮುಂದೆ ಈ OTT ಎಲ್ಲ ನಮಗೆ ಇದಿಲ್ಲ. ನಾನು ಇವತ್ತಿಗೂ ಅಷ್ಟೇ ಟೈಮ್ ಸಿಕ್ಕಾಗ ನಾನು ಫ್ಯಾಮಿಲಿನ ಕರ್ಕೊಂಡು ಕನ್ನಡ ಸಿನಿಮಾಗೆ ಮಾತ್ರ ಹೋಗ್ತೀನಿ. ತೆಲುಗು ನೋಡಿದ್ದು ಒಂದೇ ಬಾಹುಬಲಿ ಸಿನಿಮಾ ಬಿಟ್ಟರೆ ನಾನು ಯಾವ ತೆಲುಗು ನೋಡೋಕೆ ಹೋಗೋದಿಲ್ಲ. ಅದು ಎಂಥದ್ದೇ ಇರಲಿ, ಕನ್ನಡ ಸಿನಿಮಾನ ಮಾತ್ರ ನೋಡ್ತೀನಿ. ಕನ್ನಡನ ನಾನು ಸಾಯೋ ತನಕನೂ ಕನ್ನಡ ಪರವಾಗೇ ಇರ್ತೀವಿ, ಕನ್ನಡ ಸಿನಿಮಾನ ಬೆಳೆಸ್ತೀವಿ. ಅದೇ ರೀತಿ ಈ ಚಿತ್ರ 100 ದಿನಗಳ ಕಾಲ ಓಡಲಿ, ಮತ್ತು ಈ ಒಂದು ರಾಷ್ಟ್ರ ಗುರುತಿಸುವಂಥ ಒಂದು ಮಟ್ಟಕ್ಕೆ ತಲುಪಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ಚಿತ್ರಕ್ಕೆ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.